ಬೆಂಗಳೂರಿನಲ್ಲಿ ನೀವೇನಾದರೂ ಕಟ್ಟಡ ಕಾಮಗಾರಿಗಳನ್ನ ಮಾಡುವಾಗ ಫುಟ್ಪಾತ್ಗಳ ಒತ್ತುವರಿ ಮಾಡಿದ್ರೆ ಬಿಬಿಎಂಪಿ ಅಧಿಕಾರಿಗಳು ನಿಮ್ಮ ವಿರುದ್ಧ ದಂಡದ ಬರೆ ಹಾಕ್ತಾರೆ. ಆದರೆ ಸರ್ಕಾರಿ ಸಂಸ್ಥೆಯೇ ಈ ಆದೇಶವನ್ನ ಗಾಳಿಗೆ ತೂರಿ ಫುಟ್ಪಾತ್ ಒತ್ತುವರಿ ಮಾಡಿ ಕಾಮಗಾರಿ ಮಾಡ್ತಾ ಇದ್ರು. ಬಿಬಿಎಂಪಿ ಅಧಿಕಾರಿಗಳು ಮಾತ್ರ ಈ ಕಡೆ ತಲೆಯನ್ನು ಹಾಕಿಲ್ಲ. ಈ ಕುರಿತ ವರದಿ ಇಲ್ಲಿದೆ. ಬಿಬಿಎಂಪಿ ಆದೇಶಕ್ಕೆ ಬೆಸ್ಕಾಂ ಡೋಂಟ್ ಕೇರ್. ಕಾಮಗಾರಿಗಾಗಿ ಫುಟ್ಪಾತ್ ಒತ್ತುವರಿ ಮಾಡಿದ ಬೆಸ್ಕಾಂ, ನಿಯಮ ಗಾಳಿಗೆ ತೂರಿದ ಬೆಸ್ಕಾಂ ವಿರುದ್ಧ ಆಕ್ರೋಶ. ಬೆಂಗಳೂರು ನಗರದ ಕೆಲ ಘಟನೆಗಳನ್ನ ನೋಡಿದ್ರೆ ಬಿಬಿಎಂಪಿ ಮಾಡುವ ರೂಲ್ಸ್ಗಳು ಕೇವಲ ಜನಸಾಮಾನ್ಯರಿಗೆ ಮಾತ್ರನಾ ಅನ್ನೋ ಅನುಮಾನ ಶುರುವಾಗುತ್ತೆ. ಜೊತೆಗೆ ಜನಸಾಮಾನ್ಯರಿಗೆ ಮಾತ್ರ ರೂಲ್ಸ್ಗಳನ್ನ ಫಾಲೋ ಮಾಡೋ ಆದೇಶ ಇರೋದಾ ಅನ್ನೋ ಪ್ರಶ್ನೆಗಳು ಕೂಡ ಮೂಡುತ್ತೆ. ಅದಕ್ಕೆ ಕಾರಣ ನಾವು ಇವತ್ತು ನಿಮಗೆ ತೋರಿಸ್ತಿರೋ ಈ ಸ್ಟೋರಿ. ಹೌದು, ಕಳೆದ ಅನೇಕ ದಿನಗಳ ಹಿಂದೆನೆ ನಗರದಲ್ಲಿ ಫುಟ್ಪಾತ್ಗಳ ಅತಿಕ್ರಮಣ ಮಾಡಿ ಕಾಮಗಾರಿಗಳನ್ನ ನಡೆಸದಂತೆ ಬಿಬಿಎಂಪಿ ಆದೇಶ ಮಾಡಿತ್ತು. ಅದರಂತೆ ಹಲವು ಕಡೆ ಅತಿಕ್ರಮಣ ತೆರವು ಮಾಡೋದ್ರ ಜೊತೆಗೆ ತಪ್ಪಿತಸ್ಥರಿಗೆ ಎಚ್ಚರಿಕೆ ನೀಡೋ ಕೆಲಸ ಕೂಡ ಮಾಡಿತ್ತು. ಆದರೆ ಈಗ ರಾಜಾರೋಷವಾಗಿ ಸರ್ಕಾರಿ ಸಂಸ್ಥೆಯಾದ ಬೆಸ್ಕಾಂ ಬಿಬಿಎಂಪಿ ರೂಲ್ಸ್ ಅನ್ನ ಗಾಳಿಗೆ ತೂರಿ ಮುಖ್ಯ ರಸ್ತೆಯಲ್ಲೇ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡು ಕಾಮಗಾರಿ ಮಾಡ್ತಿದೆ. ನಗರದ ವೆಸ್ಟ್ ಆಫ್ ಕಾರ್ಡ್ ರಸ್ತೆಯ ವಾರಿಯರ್ ಬೇಕರಿ ಸಿಗ್ನಲ್ ಬಳಿ ನೂತನವಾಗಿ ನಿರ್ಮಾಣ ಆಗುತ್ತಿರುವ ವಿದ್ಯುತ್ ಸರಬರಾಜು ಸ್ಟೇಷನ್ ಕಾಮಗಾರಿಯ ಪದಾರ್ಥಗಳನ್ನ ಫುಟ್ಪಾತ್ ಮೇಲೆ ಹಾಕುವ ಮೂಲಕ ಸಾರ್ವಜನಿಕರಿಗೂ ಓಡಾಟಕ್ಕೆ ಜಾಗ ಇಲ್ಲದಂತೆ ಮಾಡಿದೆ. ಇದರಿಂದ ಫುಟ್ಪಾತ್ ಬಳಕೆ ಮಾಡಲಾಗದೆ ಜನ ರಸ್ತೆಯಲ್ಲೇ ಓಡಾಟ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರಲ್ಲಿ ಸಾಮಾನ್ಯ ಜನ ಮನೆಯನ್ನ ಕಟ್ಟುವಂತ ಸಂದರ್ಭದಲ್ಲಿ ಏನಾದರೂ ಮನೆ ಮುಂಭಾಗ ಅಕ್ಕಪಕ್ಕ ಇರುವಂಥ ಫುಟ್ಪಾತ್ಗಳನ್ನು ಬಳಕೆಯನ್ನು ಮಾಡಿ, ಅಂದರೆ ಆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ಗಳು ಏನಿರುತ್ತೆ ಅದನ್ನು ಫುಟ್ಪಾತ್ಗಳ ಮೇಲೆ ಇಟ್ಟು ಕೆಲಸವನ್ನು ಮಾಡ್ತಾಯಿದ್ರೆ ಅಂಥವ್ರ ವಿರುದ್ಧ ಕ್ರಮಕ್ಕೆ ಕೂಡಲೇ ಬಿಬಿಎಂಪಿ ಅಧಿಕಾರಿಗಳು ಇಳಿತಾರೆ. ಬಟ್ ಆದರೆ ಸರ್ಕಾರಿ ಸಂಸ್ಥೆಗಳೇ ಈ ಕೆಲಸವನ್ನು ಮಾಡಿದಾಗ ಅದ್ಯಾಕೋ ಏನೋ ಗೊತ್ತಿಲ್ಲ, ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತುಕೊಳ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀವು ಗಮನಿಸ್ತಾ ಇರುವಂತಹ ಈ ರಸ್ತೆಯಲ್ಲಿರುವಂತಹ ಬಿಬಿಎಂಪಿ ಸಂಬಂಧಪಟ್ಟಂಥ, ಅಂದರೆ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಇಲಾಖೆಯೊಂದರ ಕನ್ಸ್ಟ್ರಕ್ಷನ್ ಕಟ್ಟಡದ ದೃಶ್ಯಾವಳಿಗಳು. ಇದು ಬೆಸ್ಕಾಂಗೆ ಸಂಬಂಧಿಸಿದಂತಹ ಒಂದು ಸ್ಟೇಷನ್ ರೆಡಿ ಆಗ್ತಾ ಇದೆ, ಪವರ್ ಸ್ಟೇಷನ್ ರೆಡಿ ಆಗ್ತಾ ಇದೆ. ಪವರ್ ಸ್ಟೇಷನ್ ಪಕ್ಕದಲ್ಲೇ ಫುಟ್ಪಾತ್ ಇತ್ತು. ಕಳೆದ 6 ತಿಂಗಳಿಂದಲೂ ಕೂಡ 6-7 ತಿಂಗಳಿಂದಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಥ ಕನ್ಸ್ಟ್ರಕ್ಷನ್ಗಳು ನಡೀತಾ ಇದೆ. ನಡೆಯುವಂಥ ಸಂದರ್ಭದಲ್ಲಿ ಕನ್ಸ್ಟ್ರಕ್ಷನ್ಗಳು ಆಗುವಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಫುಟ್ಪಾತನ್ನು ಆವರಿಸ್ಕೊಂಡಿದ್ದಾರೆ. ಇದು ವೆಸ್ಟ್ ಆಫ್ ಕಾರ್ಡ್ ರೋಡ್ನಲ್ಲಿ ಇರುವಂತಹ ಫುಟ್ಪಾತ್. ಸಾಮಾನ್ಯವಾಗಿ ಈ ಭಾಗದಲ್ಲಿ ಸಂಚಾರ ಮಾಡುವಂಥವರು ಸಾರ್ವಜನಿಕರು ಏನಿರ್ತಾರೆ ಅವರು ಫುಟ್ಪಾತ್ಗಳ ಮೇಲೆ ಓಡಾಟವನ್ನು ಮಾಡಬೇಕು. ಯಾಕಂದರೆ ಪಕ್ಕದಲ್ಲಿ ರೋಡ್ ಇದೆ, ಇನ್ನು ಅದ್ರ ಪಕ್ಕದಲ್ಲಿ ಫ್ಲೈಓವರ್ ಇದೆ. ಫ್ಲೈಓವರ್ ಮೇಲೆ ಹತ್ತೋದಕ್ಕಾಗೋದಿಲ್ಲ, ಕೆಳಗಿನ ರಸ್ತೆಯಲ್ಲಿ ಓಡಾಡೋದಕ್ಕೆ ವಾಹನಗಳ ಸಂಖ್ಯೆ ಹೆಚ್ಚಾಗಿರುತ್ತೆ. ಈ ಕಾರಣಕ್ಕಾಗಿ ಫುಟ್ಪಾತ್ಗಳನ್ನು ಬಳಕೆಯನ್ನು ಮಾಡಿ ಓಡಾಡಬೇಕು. ಬಟ್ ಆದರೆ ಈಗ ಸಂಪೂರ್ಣವಾಗಿ ಫುಟ್ಪಾತ್ನ ಮೇಲೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇರುವಂಥ ಮೆಟೀರಿಯಲ್ಗಳನ್ನ ಇಟ್ಟಿರುವಂಥ ಕಾರಣಕ್ಕಾಗಿ ಜನ ಈ ಭಾಗದಲ್ಲಿ ಓಡಾಟವನ್ನು ಮಾಡೋದಕ್ಕೆ ಕೂಡ ತೊಂದರೆ ಆಗ್ತಾ ಇದೆ. ಇದು ಏನೋ ಒಂದು ಕಡೆ 2 ಕಡೆ ಅಲ್ಲ, ಸಂಪೂರ್ಣವಾಗಿ ಒಂದು 100-150 ಮೀಟರ್ ಉದ್ದಕ್ಕೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವರ ಕನ್ಸ್ಟ್ರಕ್ಷನ್ಸ್ ಮೆಟೀರಿಯಲ್ಗಳು ಜೊತೆಗೆ ಇವರು ಕನ್ಸ್ಟ್ರಕ್ಷನ್ ಮಾಡುವಂಥ ಸಂದರ್ಭದಲ್ಲಿ ಮಾಡಿರುವಂಥ ಕೆಲ ಎಡವಟ್ಟುಗಳಿಂದ ಅಲ್ಲಲ್ಲಿ ದೊಡ್ಡ ದೊಡ್ಡ ಹೊಂಡಗಳು, ಗುಂಡಿಗಳು ಬಿದ್ದಿರುವಂಥದ್ದು, ಹಳ್ಳಗಳಾಗಿರುವಂಥದ್ದು, ಜೊತೆಗೆ ಮೆಟೀರಿಯಲ್ಗಳನ್ನು ಅಲ್ಲೇ ಇಟ್ಟಿರುವಂಥದ್ದು, ಇದೆಲ್ಲದರ ಪರಿಣಾಮವಾಗಿ ಜನ ಓಡಾಟವನ್ನು ಮಾಡೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ. ಒಂದೊಮ್ಮೆ ಯಾರಾದರೂ ಬರ್ತಾ ಇದ್ರೆ ನೋಡಿ, ಇಲ್ಲಿ ಆ ರಸ್ತೆಯಲ್ಲೇ ನಡೆದುಕೊಂಡು ಬರಬೇಕು. ಯಾಕಂದರೆ ಕಾರಣ ಎಡಭಾಗದಲ್ಲಿ ಫುಟ್ಪಾತ್, ಅವ್ರು ಇಟ್ಟಿದ್ದಂಥ ಫುಟ್ಪಾತ್ ಏನಿತ್ತು ಅದನ್ನು ಸಂಪೂರ್ಣವಾಗಿ ಇದನ್ನು ಕನ್ಸ್ಟ್ರಕ್ಷನ್ ಮಾಡುವಂಥವರೇ ಆವರಿಸ್ಕೊಂಡಿರುವಂಥ ಕಾರಣಕ್ಕಾಗಿ ಜನ ಆಯ್ಕೆಗಳಿಲ್ಲದೆ ಫುಟ್ಪಾತನ್ನು ಬಿಟ್ಟು ರಸ್ತೆಯಲ್ಲಿ ಓಡಾಟ ಮಾಡಬೇಕಾದಂಥ ಪರಿಸ್ಥಿತಿ. ಮತ್ತೊಂದು ಕಡೆ ವಾಹನಗಳು ಕೂಡ ವೇಗವಾಗಿ ಓಡಾಟೋದ್ರ ನಡುವೆ ಜನ ರಸ್ತೆಯಲ್ಲೇ ಓಡಾಟವನ್ನು ಮಾಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗ್ತದೆ. ಬಿಬಿಎಂಪಿ ಅಧಿಕಾರಿಗಳು ಈಗಲಾದರೂ ನಿದ್ದೆಯಿಂದ ಎದ್ದು ಇದನ್ನು ಸರಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಇನ್ನು ಸಾಮಾನ್ಯ ಜನ, ಬಡ ವ್ಯಾಪಾರಿಗಳನ್ನ ಫುಟ್ಪಾತ್ ಮೇಲಿಂದ ವೇಗವಾಗಿ ತೆರವು ಮಾಡೋ ಬಿಬಿಎಂಪಿ ಅಧಿಕಾರಿಗಳು ಈಗ ಸರ್ಕಾರಿ ಸಂಸ್ಥೆಯೇ ಮಾಡಿರೋ ನಿಯಮ ಉಲ್ಲಂಘನೆ ವಿಚಾರವಾಗಿ ಯಾರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾರೆ ಅನ್ನೋದೇ ಸದ್ಯಕ್ಕಿರೋ ಪ್ರಶ್ನೆ. ಇದರ ಜೊತೆಗೆ ಆದಷ್ಟು ಬೇಗ ಈ ಒತ್ತುವರಿಯನ್ನ ತೆರವು ಮಾಡಿ ಪಾದಚಾರಿಗಳಿಗೆ ಫುಟ್ಪಾತ್ ಮೇಲೆ ಸಂಚಾರ ಮುಕ್ತ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.